ಉತ್ತರ ಕರ್ನಾಟಕದಾಗ ಮೊನ್ನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ಒಂದು ಭಾವೈಕ್ಯತೆಯ ಒಂದು ಸಮ್ಮೇಳನ ಆಯಿತು. ಸಾವಿರಾರು ಜನ ಸೇರಿದ್ರು. ಕೇಂದ್ರ ಬಿಂದು ಆಗಿ ಅಲ್ಲಿ ಉತ್ತರ ಪ್ರದೇಶದಿಂದ ಮೌಲಾನಾಗಳು ಬಂದಿದ್ದರು. ಮಹಾಸ್ವಾಮೀಜಿಗಳು ಭಾಷಣ ಮಾಡಿದರು. ಅದೇ ರೀತಿ ಹೈದರಾಬಾದ್ದಿಂದನೂ ಸ್ವಾಮೀಜಿಗಳು ಬಂದಿದ್ದರು. ಹೈದರಾಬಾದ್ದಿಂದ ಮೌಲಾನಾಗಳು ಸಹಿತ ಬಂದಿದ್ದರು. ಆದರೆ ಅಲ್ಲಿ ಇಬ್ಬರು ಮಂತ್ರಿಗಳು ಹಾಜರಿದ್ದರು. ಅದು ಬಹಳ ಇಂಪಾರ್ಟೆಂಟ್. ಉತ್ತರ ಪ್ರದೇಶದ ಮೌಲಾನಾಗಳು ಅಲ್ಲಿ ಆಶೀರ್ವಚನ ಮಾಡಿದರು. ಮಂತ್ರಿಗಳು ಆಶೀರ್ವಾದ ಮಾಡಿದರು. ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿದರು. ಏಕತೆಯಿಂದ ಇರಬೇಕೆಲ್ಲರೂ, ಸರ್ವಧರ್ಮದವರು. ಯಾವ ಹಿಂದೂ ಮುಸಲ್ಮಾನ ಭೇದ ಭಾವ ಬೇಡ. ನಾವು ಎಲ್ಲರೂ ಒಂದೇ ಆಗಿ ಬದುಕಿದರೆ ಮಾತ್ರ ನಾವು ಜಯ ಸಾಧಿಸಬಹುದು ಎಂಬ ಸಂತೋಷದ ಸಂದೇಶ ಕಳಿಸಿದರು. ಆದರೆ ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್, ಈ ರಾಜ್ಯ ಕಂಡ ಅಪರೂಪದ ನಾಯಕ, ಈ ರಾಜ್ಯ ಕಂಡ ಮುಂದಿನ ಮುಖ್ಯಮಂತ್ರಿ ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯ ಕುರ್ಚಿ ಗಾದಿಗೆ ಏರುವಂಥ 28ಕ್ಕೆ ಕನಸು. ಅನೇಕ ಕೋಟಿ ಜನರು ಇವತ್ತು ಕಾತುರದಿಂದ ಕಾದಿದಾರ. ಇಂಥ ಒಬ್ಬ ಸಿಂಪಲ್ ನಾಯಕ ಮುಖ್ಯಮಂತ್ರಿ ಆಗತಾರ ಅಂಥೇಳಿ. ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಇದ್ದರು. ಆ ಸಿಂಪಲ್ ನಾಯಕ ಮುಖ್ಯಮಂತ್ರಿ ಆಗುವ ಸಲುವಾಗಿ ಇವತ್ತು ಕಾರ್ಯಕರ್ತರ ಪಡೆ ಕರ್ನಾಟಕ ರಾಜ್ಯದಲ್ಲಿ ಐತಿ. ಆದರೆ ಅದೇ ನಾಯಕ ಲೋಕೋಪಯೋಗಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅವರ ಬಾಯಿಂದ ಒಂದು ಮಾತು ಬರ್ತೈತಿ, ನೋಡಿದಿರಿ? ಆದರೆ ಸಾಕಾಗತ್ತೀನಿ. ನಮಗಿಂತಲೂ ಹಿರಿಯರು ನಜೀರ್ ಕಂಗನೊಳ್ಳಿ 45 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಆದರೆ ಯಾವುದೂ ಅವಕಾಶ ಇಲ್ಲ. ಆ ಅವಕಾಶವನ್ನು ಕಲ್ಪಿಸಿಕೊಡುವುದು ನನ್ನ ಜವಾಬ್ದಾರಿ ಅಂತೇಳಿ ಸಭೆಯಲ್ಲಿ ಹೇಳಿದಾಗ ಸಾವಿರಾರು ಮಂದಿ ಜಯಕಾರ ಹಾಕತಾರ. ಎಷ್ಟು ಪ್ರೀತಿ ಗಳಿಸ್ಯಾನ್ರಿಪ್ಪ ನಜೀರ್ ಕಂಗನೊಳ್ಳಿ. ನಾವು ಅನೇಕ ಬಾರಿ ಹೇಳ್ಕೊತ ಬಂದಿದ್ವಿ, ಉತ್ತರ ಕರ್ನಾಟಕಕ್ಕೆ MLC ಸಿಗಬೇಕು, ML ಅಂತೂ ಮಾಡೋದಿಲ್ಲ, ಸೋಲಿಸ್ತೀರಿ. ಈಗ ಅವಕಾಶ ಬಂದೈತಿ. ಅದು ಕರ್ನಾಟಕ ರಾಜ್ಯ ಒಂದು ದೇಶ ಕಂಡ ಅಪರೂಪದ ನಾಯಕ ಸತೀಶ್ ಜಾರಕಿಹೊಳಿ ಬಾಯಿಂದ ಬರ್ತೈತೆ ಅಂದಮೇಲೆ ಅವ್ರು ಮಾಡೇ ತೀರ್ತಾರೆ. ಯಾರ ಒತ್ತಡ ಪ್ರಭಾವಕ್ಕೆ ಅವರು ತಿರುಗೋದಿಲ್ಲ. ಒಮ್ಮೆ ಮಾತು ಕೊಟ್ರೆ ಫೈನಲ್. ಬ್ರಹ್ಮಲಿಪಿ ಬರ್ದಂಗೆ ಬರೀತಾರ. ಸುವರ್ಣಾಕ್ಷರದಲ್ಲಿ ಬರೆದಂಥ ಆ ಲಿಪಿ ಅಲ್ಲಿರುವಂಥ ಸೂಫಿ ಸಂತರ ಮುಂದೆ ಇದೇ ನಜೀರ್ ಕಂಗನೊಳ್ಳಿ ಮುಂಬರುವ ದಿನಗಳಲ್ಲಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಅಧಿಕಾರ ತಗೋತಾನ. ಅದು ಉತ್ತರ ಕರ್ನಾಟಕದ ಮಂದಿ ಪ್ರೀತಿಯಿಂದ ನೋಡ್ತಾರ. ಅದೇ ಅಜಾತ ಶತ್ರು ನಜೀರ್ ಕಂಗನೊಳ್ಳಿ. ಸ್ವಚ್ಛ ಮನುಷ್ಯನವ, ದಕ್ಷ ಮನುಷ್ಯನವ. ಯಾರ್ದ ಅವರು ಇವ್ರದ್ದು ಯಾರ್ದು ಬಂದು ನಮಗೆ ಹೇಳಾಮಲ್ಲ, ಅವ್ರದ್ದು ಕೇಳಾಮೂ ಅಲ್ಲ. ತನ್ನದೇ ಆದಂಥ ಹೃದಯದಿಂದ ಸಹಾಯ ಮಾಡುತ್ತಾ ಎಲ್ಲರ ಜೊತೆ ಬೆರೆತಿರುವಂಥ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾದಂಥ ಇದೇ ನಜೀರ್ ಕಂಗನೊಳ್ಳಿಗೆ ಒಬ್ಬರ ಕರ್ನಾಟಕದ ಮಹಾನಾಯಕ ಸತೀಶ್ ಜಾರಕಿಹೊಳಿ ಬಾಯಿಂದ ಬರ್ತೈತೆ ಅಂದ್ರೆ ಅದು ಗ್ಯಾರಂಟಿ ಅಲ್ರಿ. ತೈ ಕುಣಿದ್ರಿ. ಒಂದು 10-20 ಮಂದಿ ಕೂಡಿದ್ರು. ಎಲ್ಲಿ ನೋಡಿದಲ್ಲಿ ನಜೀರ್ ಕಂಗನೊಳ್ಳಿ ಫೋಟೋ ಹೊಡ್ಕೊಳಕತ್ರು. ಸತೀಶ್ ಸಾವ್ಕಾರ ಹೇಳ್ಯಾರಂದ್ರೆ ಫೈನಲ್. ಅದು ಗ್ಯಾರಂಟಿ. ಅದು ಗಚ್ಚಿದ್ದಂಗೆ, ಅದಕ್ಕೆ ಸಂಪೂರ್ಣ ಕಾಂಕ್ರೀಟ್ ಅಂತ. ಸತೀಶ್ ಜಾರಕಿಹೊಳಿ ಬಾಯಾಗ ನಮಗಿಂತ ಹಿರಿಯರು ನಜೀರ್ ಕಂಗನೊಳ್ಳಿ ಆದರೆ ಅವಕಾಶ ಸಿಕ್ಕಿಲ್ಲ ಅಂದಮೇಲೆ ಆ ನೋವನ್ನು ಅರ್ಥ ಮಾಡ್ಕೊಂಡಂಥ ಸತೀಶ್ ಜಾರಕಿಹೊಳಿ ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೋತಾರ. ಅದಕ್ಕಿಂತ ಮುಂಚಿತ ಇದೇ ನಜೀರ್ ಕಂಗನೊಳ್ಳಿ ಒಂದು ರಾಜ್ಯದ ಹುದ್ದೆ ತಗೋತಾನ. ಸರ್ವಧರ್ಮದವ್ರ ಜೊತೆ ಬೆರೆತಿದ್ದು ಎಲ್ಲರ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ನಜೀರ್ ಕಂಗನೊಳ್ಳಿ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಲ್ರಿ. ಆ ಭಾವೈಕ್ಯತೆ ಸಮ್ಮೇಳನ ಅಲ್ಲಿಯ ಸಂಘಟಕರು ಎಲ್ಲರೂ ಕೂಡಿ ಸಂತೋಷದಿಂದ ವಿಚಾರ ವಿನಿಮಯ ಮಾಡಿದೆ. ಅನೇಕ ಹಿರಿಯರ ಜೊತೆ ಸಮಾಲೋಚನೆ ಮಾಡಿಕೊಂಡು ಸಂಘ ಸಂಸ್ಥೆ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಭಾವೈಕ್ಯತೆಯ ಕಾರ್ಯಕ್ರಮ ಮಾಡಿ ಇವತ್ತು ದೇಶ ನೋಡುವಂಗೆ ಮಾಡಿದ್ದು ಇದೇ ಅಲ್ಲಿಯ ಜಮಖಂಡಿಯ ಮಹಾ ಪುಣ್ಯವಂತ ಜನರು. ಆ ದೃಶ್ಯ ಹಾಕಾಕತ್ತನ ನೋಡ್ತೀರಿ, ಆ ಕ್ಲಿಪ್ಪಿಂಗು. ಹಾಗಾದ್ರೆ ಯೂಟ್ಯೂಬ್ದಾಗ ಬಟ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ಕೋತ ಹೋಗ್ರಿ. ಸತೀಶ್ ಜಾರಕಿಹೊಳಿ ಹೇಳಿದ್ದು ಈಗ ದಿಲ್ಲಿ ಕೇಳ್ತೈತಿ. ಹಲೋ ರಾಹುಲ್ ಅಂದ್ರೆ ರಾಹುಲ್ ಕೇಳ್ತಾನ. ಹಲೋ ಪ್ರಿಯಾಂಕಾ ಅಂದ್ರೆ ಪ್ರಿಯಾಂಕಾ ರಾಬರ್ಟ್ ಕೇಳ್ತಾನ. ಇಲ್ಲಿವರೆಗೆ ಅವ್ರದ್ದು ಅಲ್ಲಿ ತಾಕತ್ ಇರುವಾಗ ಇನ್ನು ನಜೀರ್ ಕಂಗನೊಳ್ಳಿಗೆ ಉನ್ನತ ಸ್ಥಾನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಾಕ ಹೊಂಟಾರ ಸತೀಶ್ ಜಾರಕಿಹೊಳಿಯವರ ಬಗ್ಗೆ ಏನು ಅನಿಸಿಕೆಗಳು ಅದಾವು ನಮ್ಮ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ. ನಜೀರ್ ಕಂಗನೊಳ್ಳಿ ಸಂತೋಷದಿಂದ ಅದಾನ ಅನ್ನೋದು ತಿಳ್ಕೊಳ್ಳೋ ಸಲುವಾಗಿ ಅದರ ಬಗ್ಗೆನೂ ನನಗೆ ಅನಿಸಿಕೆಗಳನ್ನ ಹಾಕಿರಿ. ಹಂಗಾದ್ರೆ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ಹಂಗೆ ಬರ್ತಾನೆ, ಅದ್ಭುತ ಸುದ್ದಿ ತೊಗೊಂಡು ಬರ್ತಾನೆ. ಇನ್ನು ಕೆಲವೇ ದಿನಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಮಹಾಮಂತ್ರಿ ಆಗಾಕತ್ತಾರ. ಅದು ಅಲ್ಪಸಂಖ್ಯಾತ್. ನಮಗೆ ಬಂದೈತಿ ಸುದ್ದಿ ದಿಲ್ಲಿಂದ.
ಇನ್ನು ಪ್ರಮಾಣವಚನ ತಾರೀಕು ಹೇಳ್ತೀನಿ, ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಅವರ ಶ್ರಮ, ಅವರ ಪ್ರಯತ್ನದಿಂದ ಇವತ್ತು ಜಮಖಂಡಿಯಲ್ಲಿ ಒಂದು ಐತಿಹಾಸಿಕ ಸಮ್ಮೇಳನ ಅಂತ ನಾ ಭಾವಿಸ್ತಾ ಇದ್ದೇನೆ. ಇದರಲ್ಲಿ ಟಿಪ್ಪು ಅವರ ಇತಿಹಾಸ ಮತ್ತು ಇಂದಿನ ಕಾಲಘಟ್ಟದಲ್ಲಿ ನಾವು ಯಾವ ರೀತಿ ಇರಬೇಕು, ಬದುಕಬೇಕು, ನಮ್ಮ ಸಮುದಾಯವನ್ನು ಯಾವ ರೀತಿ ನಾವೇ ಮೇಲಕ್ಕೆ ತರಬೇಕು ಅನ್ನೋ ಚರ್ಚೆ ಈ ವೇದಿಕೆ ಮುಖಾಂತರ ಆಗಬೇಕಂತ ನನ್ನ ಮನವಿ. ಕಾಲ ಬದಲಾಗ್ತದೆ, ಯಾವ ರೀತಿ ಗಡಿಯಾರ ಮುಂದೆ ಹೋಗ್ತದೆ ಆ ರೀತಿ ನಮ್ಮ ವಿಚಾರಗಳು, ಸಮಸ್ಯೆಗಳು ಬದಲಾಗ್ತವೆ. ಅದ್ರ ತಕ್ಕಂಗೆ ನಾವು ಕೂಡ ಬದಲಾವಣೆ ಆಗಬೇಕಾಗಿದೆ. ಹಿಂದೆ ಶಿಕ್ಷಣ ಇಲ್ಲದೆ ನಾವೇನೆಲ್ಲ ಸಾಧನೆ ಮಾಡ್ಬೋದಿತ್ತು, ಆದ್ರೆ ಇವತ್ತು ಶಿಕ್ಷಣ ಬಹಳ ಮುಖ್ಯ. ಹಿಂದೆ ನಾವು ಶಿಕ್ಷಣ ಇಲ್ಲದೆ ನಮ್ಮ ಜೀವನವನ್ನು ನಡೆಸ್ತಾ ಇದ್ವಿ, ವಿಶೇಷವಾಗಿ ಈ ಸಮುದಾಯ ಅಲ್ಪಸಂಖ್ಯಾತರು, ಮುಸ್ಲಿಮರು. ಆದ್ರೆ ಇವತ್ತು ನಿಮ್ಗೆ ಶಿಕ್ಷಣ, ದುಡಿಮೆ ಜೊತೆ ಶಿಕ್ಷಣ ಬಹಳ ಅವಶ್ಯಕತೆ ಇದೆ. ನಿಮ್ಮಲ್ಲಿ ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, UPSCಯಲ್ಲಿ ಪಾಸ್ ಆಗಬೇಕು, KS ನಲ್ಲಿ ಪಾಸ್ ಆಗಬೇಕು. ಈ ಮನಸ್ಥಿತಿಗೆ ನೀವೆಲ್ಲ ಬರಬೇಕಾಗಿದೆ. ಜೊತೆಗೆ ನಿಮ್ಮ ಉದ್ದಿಮೆ, ನಿಮ್ಮ ದುಡಿಮೆ ಇದನ್ನು ಕೂಡ ಮುಂದುವರಿಸಬೇಕಾಗಿದೆ. ಹಿಂದೆ ಎಲ್ಲ ಕೈಲೇ ಮಾಡಬೇಕಾಯ್ತು, ಹ್ಯಾಂಡ್ ಮೇಡ್ ಇತ್ತು, ಈಗಿಲ್ಲ, ಅದು ಕಾಲು ಹೋಯ್ತು. ಈಗೆಲ್ಲ ಮಷಿನರಿ, ಟೆಕ್ನಾಲಜಿ, ಇದಕ್ಕೆ ಜೊತೆಗೆ ನೀವೆಲ್ಲ ಹೋಗಬೇಕಾಗಿದೆ. ಮತ್ತು ಇವತ್ತಿನ ಪ್ರಸ್ತುತ ಸ್ಥಿತಿಯಲ್ಲಿ ಯಾವ ರೀತಿ ನಾವು ಬದುಕಬೇಕು, ಯಾರನ್ನ ನಮ್ಮ ಸಹಾಯ ಪಡಿಬೇಕು, ಯಾರಿಂದ ನಾವು ಮುಂದೆ ಹೋಗ್ಬೇಕು ಅನ್ನೋದು ಕೂಡ ಬಹಳ ಅವಶ್ಯಕತೆ ಇದೆ ಇವತ್ತು. ಸೊ ವೇದಿಕೆ ಮೇಲೆ ಎಲ್ಲ ಗಣ್ಯರು ಅವ್ರದೇ ಸುಮಾರು 30-40 ವರ್ಷಗಳಿಂದ ಸಮಾಜಕ್ಕೆ ಹೇಳಿ ಅವರ ಅನುಭವ ಇದೆ. ಅದನ್ನೆಲ್ಲ ಕೇಳಬೇಕು ನೀವು. ಕೇಳಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅದನ್ನು ಜಾರಿಯಲ್ಲಿ ತರಲಿಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು. ಸ್ವಾಮೀಜಿ ಅವರಿದ್ದಾರೆ, UP ಬಿಹಾರದಿಂದ ಬಂದಿದ್ದಾರೆ. ಅಲ್ಲಿಂದ ಬರಲಿಕ್ಕೆ ಕಾರಣ ನಿಮ್ಮೆಲ್ಲ ಬದಲಾವಣೆ ಮಾಡಬೇಕು. ನೀವು ಈ ಭಾರತದ ಮುಖ್ಯವಾಹಿನಿಗೆ ಬರಬೇಕು. ಸುಮಾರು ಕಡೆ ನಾವು ಗೋಕಾಕದಲ್ಲಿ ಕಾರ್ಯಕ್ರಮ ಮಾಡಿ, ಒಂದ್ಸಾರಿ ಬೆಳಗಾವದಲ್ಲಿ ಕೂಡ ಅವ್ರ ಜೊತೆ ಕೂಡಿದ್ದೀವಿ ನಾವು. ಸೊ ಅವ್ರು ಬರೋ ಉದ್ದೇಶ ಸುಮ್ಮನೆ ಭಾಷಣ ಮಾಡ್ಲಿಕ್ಕೆಲ್ಲ, ನೀವು ಬದಲಾವಣೆ ಆಗಬೇಕು. ನೀವು ಈ ದೇಶದ ಮುಖ್ಯವಾಹಿನಿಗೆ ಬರಬೇಕು. ಎಲ್ಲ ವಲಯಗಳಲ್ಲಿ ಕೂಡ ನಿಮ್ದೇ ಆದ ಪಾತ್ರ ಇರಬೇಕು. ಜೊತೆಯಾಗಿ ಕೂಡಿದ್ರೆ ದೇಶವನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಮಾತನ್ನ ಇವತ್ತು ಹೇಳಕ್ಕೆ ಎಲ್ಲ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರ ಮಾತಾದ ನಿಮ್ಮ ಗುರುಗಳು ಹೇಳ್ತಾ ಇದ್ರು, ಈ ಮಾಲಾರ್ಪಣೆ ಹೋಗ್ಬೇಕಂತ ನಿನಗೆ ಹೇಳ್ತಾ ಇದ್ರು ಅವ್ರು. ನಾವೆಲ್ಲ ಅಷ್ಟು ದೂರಿಂದ ಇಲ್ಲೆಲ್ಲ ಹೇಳಕ್ ಬಂದಿದ್ದೀವಿ, ಇವರು ಮಾಲಾರ್ಪಣೆಯಲ್ಲಿ ಇದ್ದಾರಂತ. ಸೊ ಅದಕ್ಕೆ ಅವರೆಲ್ಲ ವಿಚಾರ ಕೇಳಬೇಕು. ಉತ್ತಮ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಕೊಡಬೇಕು. ಬಹಳ ಮುಖ್ಯವಾಗಿರುವಂತಹ ಇದು ಶಿಕ್ಷಣ ಇವತ್ತಿನ ಯುಗದಲ್ಲಿ. ಹಿಂದೆ 200 ವರ್ಷ ಹಿಂದೆ ಭೂಮಿ ಇದ್ದವರು ಬಹಳ ದೊಡ್ಡ ಶ್ರೀಮಂತರು ಹೇಳ್ತಾ ಇದ್ದೀವಿ. ನಂತರ ನೌಕರಿ ಬಂತು, ಸರ್ಕಾರಿ ನೌಕರಿಗಳಿದ್ರೆ ಭಾರಿ ದೊಡ್ಡವರು ಅಂತ ಹೇಳ್ತಿದ್ವಿ. ಅದಾದ್ಮೇಲೆ ಬಿಸ್ನೆಸ್ ಬಂತು, ಅದಾದ್ಮೇಲೆ IT ಬಂತು, ವಿದೇಶಗಳಲ್ಲಿ ಹೋಗೋದು ಬಂತು. ಈಗ AI ಬಂದಿದೆ ಇನ್ನೊಂದು. ಆ ಟೆಕ್ನಾಲಜಿ ನಾವೆಲ್ಲ ಅಡಾಪ್ಟ್ ಆಗ್ಬೇಕು AIಗೆ. ಸೊ ಇವನ್ನೆಲ್ಲ ಕಲಿಸ್ಲಿಕ್ಕೆ ನಾವೆಲ್ಲ ಬಂದು ನಮ್ಮ ವಿಚಾರಗಳನ್ನ, ನಮ್ಮ ಹೋರಾಟಗಳನ್ನ, ಈ ದೇಶದಲ್ಲಿ ಏನು ಸಮಸ್ಯೆ ಇದೆ ಆ ಸಮಸ್ಯೆಯಿಂದ ನಾವು ಹೆಂಗೆ ಹೊರಗಡೆ ಬರಬೇಕು ಅನ್ನೋದು ಇವತ್ತ ಈ ಏಕ್ತಾ ಸಮಾವೇಶದಲ್ಲಿ ಅವರವರ ಅನುಭವಗಳನ್ನು ಹೇಳಿಕ್ ಬಂದಿದ್ದಾರೆ. ಜೊತೆಗೆ ಹಜರತ್ ಟಿಪ್ಪು ಸುಲ್ತಾನ್ ಅವರ ಬಗ್ಗೆ
ಬಹಳಷ್ಟು ಜನಕ್ಕೆ ಅವ್ರ ಇತಿಹಾಸ, ಹೋರಾಟ, ಅವರ ಆಡಳಿತ, ಅವ್ರ ಸಮಾಜ ಸೇವೆ ಬಹಳ ಜನಕ್ಕೆ ಬಹುಶಃ ಕಡಿಮೆ ನಾಲೆಜ್ ಇದೆ. ಅವರ ಕಾಲಾವಧಿಯಲ್ಲಿ ಬಹಳಷ್ಟು ಸುಧಾರಣೆಗಳನ್ನ ಮೈಸೂರು ಪ್ರಾಂತದಲ್ಲಿ ಮಾಡುವಂತ ಪ್ರಯತ್ನ ಮಾಡಿದ್ರು. ಆವಾಗ ಕೊಟ್ಟಂತ ಬಹಳಷ್ಟು ಆಡಳಿತ ವ್ಯವಸ್ಥೆ, ಕಾನೂನುಗಳು ಕೂಡ ಇವತ್ತು ಜಾರಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಕೂಡ ಇದೆ. ಇದು ಸ್ವತಂತ್ರ ಸಿಕ್ಕಿ 70 ವರ್ಷ ಆದರೂ ಕೂಡ ಅವ್ರು ಮಾಡಿದಂತ ಕಾನೂನು ಕೂಡ ಇನ್ನೂ ಜಾರಿಯಲ್ಲಿದೆ. ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಅವಾಗೆ ಮಾಡಿದ್ರು ಅವರು. ನಾವೆಲ್ಲ ಮಿಸೈಲ್ ಈಗ ಕೇಳ್ತೀವಿ, ನಾವು ಅವಾಗೆ ಮಿಸೈಲ್ ಬಂದಿತ್ತು. ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೂಡ ಮಿಸೈಲನ್ನ ಭಾರತ ದೇಶದಲ್ಲಿ ಪ್ರಥಮವಾಗಿ ಕಂಡುಹಿಡಿದನ್ನ ಆ ಸಂದರ್ಭದಲ್ಲಿ ನಾವು ಇತಿಹಾಸದಲ್ಲಿ ನೋಡ್ತೀವಿ ನಾವು. ಸೊ ಇಂಥ 10 ಹಲವಾರು ಕೆಲಸ ಮಾಡಿದಂಥ ವ್ಯಕ್ತಿ ಇವತ್ತಿನ ಸಮಾಜ ನೋಡುವಂಥ ದೃಷ್ಟಿ ಬೇರೆ ಆಗಿದೆ. ಟಿಪ್ಪು ಸುಲ್ತಾನ್ ಅಂದ್ರೆ ಬೇರೆ ರೀತಿಯಿಂದ ನೋಡುವಂತ ಪ್ರಯತ್ನ ಆಗ್ತಾ ಇದೆ. ಅದಕ್ಕೆ ಇಂಥ ಕಾರ್ಯಕ್ರಮ ಮೂಲಕ ಅವರು ಒಬ್ರು ಈಗ ಹೇಳ್ತಾ ಇದ್ರೆ ಯಾರೋ ಸ್ವತಂತ್ರ, ಅವರು ಕೂಡ ಹೋರಾಟಕ್ಕೆ ಕಳೆಯನ್ನು ಉದ್ದಂತ ಕೆಲವರಲ್ಲಿ ಅವರು ಒಬ್ರು. ಮತ್ತು ಟಿಪ್ಪು ಸುಲ್ತಾನ್ ಕೂಡ ಪ್ಯೂರ್ ಅಪ್ಪಟ್ಟ ಕನ್ನಡಿಗ ಅಂತ ಹೇಳ್ತಲ್ಲ, ಪ್ಯೂರ್ ಕನ್ನಡ. ಅವರು ಉರ್ದು ಮಾತೃ ಭಾಷೆಯಿಂದ ಬಂದರೂ ಕೂಡ ಬೇರೆ ಲ್ಯಾಂಗ್ವೇಜ್ ಮಾತ್ರ ಕೂಡ ಅವರು ಕನ್ನಡವನ್ನು ಬೆಳೆಸಲಿಕ್ಕೆ ಮೈಸೂರು ಪ್ರಾಂತದಲ್ಲಿ ಬಹಳ ಪ್ರಯತ್ನ ಪಟ್ಟಿದ್ರು. ಅವರ ಮನೆಯಲ್ಲಿ, ಅವರ ಆಸ್ಥಾನದಲ್ಲಿ, ಅವರ ರಾಜ್ಯಭಾರದಲ್ಲಿ ಕನ್ನಡನೇ ಅವರಿಗೆ ಪ್ರಿಯಾರಿಟಿ ಆಗಿತ್ತು, ಪ್ರಾಮುಖ್ಯತೆಯನ್ನು ಹೊಂದಿದ್ದನ್ನು ಕೂಡ ಇವತ್ತು ನಾವು ಒತ್ತಿ ಹೇಳಬೇಕಾಗಿದೆ. ಅವರ ಬ್ರಿಟಿಷರ ವಿರುದ್ಧ ಹೋರಾಟ, ಅವರು ಬ್ರಿಟಿಷ್ ಜೊತೆ ಕೈ ಜೋಡಿಸಿದ್ರೆ ಅವ್ರು ಇನ್ನೂ ಮಹಾರಾಜರಾಗಿ ಮುಂದುವರಿಬೋದಿತ್ತು. ಆದರೆ ಅವ್ರ ವಿರುದ್ಧ ಹೋರಾಟ ಮಾಡಿ ತಮ್ಮನ್ನು ಕೂಡ ಶಹೀದ್ ಆದ್ರು. ಅವ್ರ ಮಕ್ಕಳು ಕೂಡ ಬ್ರಿಟಿಷರ ಸರೆಂಡರ್ ಆಗಿ ಅವ್ರನ್ನು ಕೂಡ ಕೊಂದಾಕಿದ್ರು ಅವರು. ಸೊ ಇಂಥ ಒಬ್ಬ ದೇಶಭಕ್ತನನ್ನ ಮತ್ತೆ ನಾವು ಪರಿಚಯ ಮಾಡುವಂತ ಪ್ರಯತ್ನ ನಮ್ಮಿಂದ ಆಗಬೇಕು, ನಿಮ್ಗಿಂತನೂ ನಮ್ಮಿಂದ ಆಗಬೇಕು ಹೆಚ್ಚು. ಟಿಪ್ಪು ಸುಲ್ತಾನ್ ಅವರ ಕಾರ್ಯವೈಖರ ನಾವೆಲ್ಲರಿಗೂ ಹೇಳುವಂತ ಪ್ರಯತ್ನ ಮಾಡಬೇಕು. ನಿಮ್ಮಲ್ಲಿ ಒಂದು ವಿನಂತಿ ಅಂದ್ರೆ ನೀವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳೇನು, ಬಸವಣ್ಣವರ ವಿಚಾರಗಳೇನು, ಕೊಲ್ಲಾಪುರದ ಶಾಹು ಮಹಾರಾಜ್ ಅವರ ವಿಚಾರ ಏನು, ನಾರಾಯಣ ಗುರುಗಳ ವಿಚಾರಗಳೇನು, ಇವೆಲ್ಲ ತಿಳ್ಕೊಳ್ಳಿಕ್ಕೆ ಅವ್ರ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು. ಯಾಕಂದ್ರೆ ಬೇರೆಯವ್ರ ವಿಚಾರಗಳ ಗೊತ್ತಿದ್ರೆ ನಮಗೆ ಮುಂದೆ ಹೋಗಲಿಕ್ಕೆ ಅನುಭವ ಆಗ್ತದೆ. ಅಂಬೇಡ್ಕರ್ ಅವ್ರ ಒಂದು ಮಾತು ಹೇಳ್ತಾರ, ಯಾರಿಗೆ ಇತಿಹಾಸ ಗೊತ್ತಿದೆ ಅವ್ರು ಮಾತ್ರ ಇತಿಹಾಸವನ್ನ ಮಾಡಬಲ್ಲರು, ಸೃಷ್ಟಿ ಮಾಡಿ. ಯಾಕಂದ್ರೆ ನಿಮಗೆ ಇತಿಹಾಸ ಗೊತ್ತಿಲ್ಲ, ನೀವು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಆಗೋಲ್ಲ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳು ಹೋಗಿ ಕೂಡಿ, ಎಲ್ಲ ಜಯಂತಿಗಳಲ್ಲಿ ಕೂಡಿ ಅವ್ರ ವಿಚಾರಗಳನ್ನ, ಅವ್ರ ಹೋರಾಟಗಳನ್ನ ತಿಳ್ಕೊಳ್ಳಿಕ್ಕಾದ್ರೆ ನಾವು ಇನ್ನೂ ನಮ್ಮ ಬದುಕು ಬಹಳಷ್ಟು ಹಗರ ಆಗ್ತದೆ. ಅವ್ರು ಏನು ಮಾಡಿದ್ರು, ಹೋರಾಟ ಯಾಕೆ ಮಾಡಿದ್ರು, ನಮಗೋಸ್ಕರ ಏನು ಅವ್ರದ ಪ್ರಯಾರಿಟಿ ಇತ್ತು. ಸೊ ಎಲ್ಲ ತಿಳ್ಕೊಂಡ್ರೆ ನಾವು ಬಹಳ ಸುಲಭವಾಗಿ ದೇಶದಲ್ಲಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ಹಿಂದಿನ 10 ವರ್ಷಗಳಿಂದ ಭಾರತ ಬೇರೆ, ಈಗ 12 ವರ್ಷದ ಭಾರತ ಬೇರೆ ಆಗಿದೆ. ಇತರ ವಿರುದ್ಧ ನಾವೆಲ್ಲ ಒಂದಾಗಬೇಕಾಗಿದೆ. ಮುಂಚೆ ಇದ್ರೆ ಅದು ಓಕೆ ನಡೀತಾ ಇತ್ತು. ಈಗ ಹೆಜ್ಜೆಗೂ ಸಮಸ್ಯೆ ಇದೆ. ಅದಕ್ಕೆ ದಲಿತರ ಸಮಸ್ಯೆ ಒಂದೇ ಇದೆ, ಮುಸಲ್ಮಾನರ ಸಮಸ್ಯೆ ಒಂದೇ ಇದೆ, ನಮ್ಮ ಸಮಸ್ಯೆ ಎಲ್ಲ ಒಂದೇ ಇದೆ. ನಿಮ್ಮನ್ನು ಒಂದು ರೀತಿಯಿಂದ ತೊಂದರೆ ಕೊಟ್ಟರೆ ನಮಗೊಂದು ರೀತಿಯಿಂದ ತೊಂದರೆ ಕೊಡ್ತಾರೆ. ಸೊ ಅದಕ್ಕೆ ನಾವೆಲ್ಲ ಒಂದೇ ವೇದಿಕೆ, ಒಂದೇ ಪ್ಲಾಟ್ಫಾರ್ಮ್ ಬಂದು ನಮ್ಮ ಸಮಸ್ಯೆಗಳನ್ನ ಪರಿಹಾರಕೊಳ್ಳಲಿಕ್ಕೆ ನಾವು ಒಂದಾಗಬಹುದು, ಬಹಳ ಅವಶ್ಯಕತೆ ಇದೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಚಿಂತನೆಗಳು ಬಹಳ ಅವಶ್ಯಕತೆ ಇದೆ, ಬದಲಾವಣೆ ಬಹಳ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವೆಲ್ಲ ಕೂಡ
ಒಟ್ಟಾಗಿ ಹೋರಾಟ ಮಾಡೋದು ಬಹಳ ಅವಶ್ಯಕತೆ ಇದೆ. ಏಕತಾ ಸಮ್ಮೇಳನ ಬಹಳ ಅವಶ್ಯಕತೆ ಇದೆ. ಎಲ್ಲ ತಾಲೂಕುಗಳಲ್ಲಿ ಆಗಬೇಕು. ಮೊನ್ನೆ ನಿಮ್ಮ ವಕ್ಫ್ ಅಧ್ಯಕ್ಷರ ನೇತೃತ್ವದಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಕೂಡ ಒಳ್ಳೆ ಕಾರ್ಯಕ್ರಮ ಮಾಡಿದ್ವಿ. ಅದೇ ರೀತಿ ಬೀದರ್ದಲ್ಲಿ ಕೂಡ ಒಂದು ಒಳ್ಳೆ ಕಾರ್ಯಕ್ರಮ ಕೂಡ ಮೊನ್ನೆ ಮಾಡಿದ್ದಾರೆ. ಸೊ ಇಂಥ 10 ಹಲವಾರು ಕಾರ್ಯಕ್ರಮ ಆಗೋದ್ರಿಂದ ನಮಗೆ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈಗ ಸ್ವಾಮೀಜಿ ಅವರು ಅವ್ರದೇ ಅಂತ ವಿಚಾರಗಳನ್ನ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತಾರೆ. ಫಾದರ್ಗಳು ಕೂಡ ಅವ್ರದೇ ಸಮಸ್ಯೆ, ಅವರ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನ ಮಾಡ್ತಾರೆ. ನಮ್ಮ ಸರ್ಕಾರದಲ್ಲಿರುವಂತ ಸಮಸ್ಯೆಗಳನ್ನು ಕೂಡ ನಾವು ಹೇಳಲಿಕ್ಕೆ ಅನುಕೂಲಗಳನ್ನ, ನಿಮ್ಗೆ ಸಿಗುವಂತ ಸ್ಕೀಮ್ಗಳನ್ನ, ಅದರಿಂದ ಲಾಭ ಪಡೆಯುವಂತ ಬಹಳಷ್ಟು ಸ್ಕೀಮ್ಗಳು ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದೆ. ಸೊ ಇವನ್ನೆಲ್ಲ ತೆಗೆದುಕೊಂಡು ನೀವೆಲ್ಲ ಮುಖ್ಯವಾಹಿನಿಗೆ ಬರಬೇಕನ್ನೋ ನಮ್ಮ ವಿಚಾರ ಇದೆ. ತಮಗೆ ಮನವಿ ಇದೆ, ಆದಷ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ. ಯಾಕೆ ಶಿಕ್ಷಣ ಒಂದೇ, ಕಳ್ಳತನ ಆಗದೆ ಇರೋದು ವಸ್ತು ಅಂದ್ರೆ ಒಂದೇ, ಯಾವ್ದು? कोई चोरी नहीं कर सकता, एक ही है, कौन सा वो? शिक्षण. किसी उसको नहीं कर सकता, चोरी नहीं कर सकता है. इसके लिए समस्या बहुत है. सब मिलके जुट के दोनों के हाथ मिलना चाहिए. ये इस कार्यक्रम का मकसद है. हमारा दिल्ली अभी बहुत दूर है, नजदीक तो नहीं है. दिल्ली जाने के लिए कौन सा रास्ते पे चलना है, कैसे जाना है? मुंबई से जाने का है, औरंगाबाद से जाने का है, बहुत रास्ते हैं. मगर आज तो दिल्ली बहुत हमारे लिए, तुम्हारे लिए बहुत दूर की बात है. दिल्ली जाना पड़ेगा. इतना लोग हैं, हम ज्यादा तो लोग हैं मगर नहीं पहुंच रहे हैं. कहीं समस्या तो है, उसके बारे में सोचने का बहुत जरूरी है. आप हम सब भाई है, पहले भी भाई है, आज भी भाईचारा हम रहेंगे. सो ये प्लेटफॉर्म है, बहुत हमारे साधु संत लोग हैं. आपका गुरुजी आए बहुत दूर से, कुछ तो आपको संदेश देने के लिए यहाँ तक आए, उनका संदेश ले लीजिए. और सभी महान व्यक्ति का कार्यक्रम आप हिस्सा लेने का बहुत जरूरी है. अंबेडकर का सोच क्या था, उनका लड़ाई क्या था, 12 सदी में बसवण्ण का लड़ाई क्या था, हमारे लिए क्या फायदे होने वाला है वो लड़ाई, ये सोचना बहुत जरूरी है. अभी ये कार्यक्रम मतवणे अभी उनका बात रखने वाले हैं, तो मैं बहुत पहले ही आया था, पहले ही जा रहा हूं मैं. आपका प्यार हमेशा हमारा ऊपर रहना है. एक दिन जरूर आपका काम जरूर आएगा. ये प्यार, हमारा सरकार आपके लिए बहुत कार्यक्रम बढ़ाया है. शिक्षण, आपका कब्रिस्तान का रिपेयर हो, नया हो, मस्जिद, दरगाह, बहुत कुछ है. ईदगाह, जो भी आपका हमारे सरकार के तरफ से करने के लिए हमारा सिद्धरामैया जी सरकार तैयार है. उसका उपयोग आप लोगों ने करना है. ಅದಕ್ಕಾಗಿ ತಮ್ಮಲ್ಲಿ ಒಟ್ಟಾಗಿ ನಾವು ಇವತ್ತು ಬಾಳಬೇಕಾಗಿದೆ. ಯಾವುದೇ ಜಾತಿ, ಯಾವುದೇ ಧರ್ಮ ಇದ್ರೂ ಕೂಡ ನಾವು ಒಂದಾಗಿ ಬದುಕುವಂತ ದೇಶ ಭಾರತ. ಎಷ್ಟು ಜಾತಿ, ಎಷ್ಟು ಭಾಷೆ, ಎಷ್ಟು ಧರ್ಮಗಳಿದ್ರು ಕೂಡ ನಾವು ಬಹಳ ಅನ್ಯೋನ್ಯತೆಯಿಂದ ಬದುಕ್ತಾ ಇದ್ದೀವಿ. ಅದು ಮುಂದುವರಿಬೇಕು. ಹಿಂದೆ ಸೋಫಿ ಸಂತರು ಮಾಡಿದಂತ ವಿಚಾರ ಮುಂದೂ ಕೂಡ ಹೋಗ್ಬೇಕನ್ನೋ ನಮ್ಮೆಲ್ಲರ ಆಸೆ ಇದೆ. ಅದಕ್ಕಾಗಿ ಎಲ್ಲ ನಾಯಕರ ವಿಚಾರಗಳನ್ನ ತಾವು ತಿಳ್ಕೋಬೇಕು. ಕಾಲ ಕಾಲಕ್ಕೆ ನಾವೆಲ್ಲ ಬದಲಾವಣೆ ಆಗಲಿಕ್ಕೆ ಪ್ರಯತ್ನ ಮಾಡಿದಾಗ ಖಂಡಿತವಾಗಿ ನಾವು ವಿಶೇಷವಾಗಿ ಹೊರಹೊಮ್ತೀವಿ. ಬಹಳ ಚೆನ್ನಾಗಿ नजीर बहुत सीनियर हमारे कांग्रेस लीडर है, बहुत बहुत सीनियर. मगर उनके लिए अभी तक मंजिल तो नहीं आया है.
जरूर हम कोशिश तो कर रहे हैं। नजीर साहब ने ಸೊ ಅವ್ರಿಗೂ ಕೂಡ ಮತ್ತಿನ್ನು ಬಹಳಷ್ಟು ಜನ ಇಲ್ಲಿ ಸಮಾಜದಲ್ಲಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ. ಅವ್ರಿಗೂ ನಮ್ಮ ಸರ್ಕಾರದಿಂದ ಅವ್ರನ್ನ ಗುರುತಿಸಿ ಒಳ್ಳೆ ಹುದ್ದೆ ಕೊಡುವಂತ ಪ್ರಯತ್ನವನ್ನು ಮಾಡ್ತೀವಿ ಅನ್ನೋ ಮಾತನ್ನು ಹೇಳುತ್ತಾ ಇವತ್ತ ಸಮಾಜ ಏಕತಾ ಸಮಾವೇಶ ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳ್ತಾ ತಮ್ಮೆಲ್ಲರ ಅಪ್ಪಣೆ ಪಡೆದು ನಾನು ಬೇರೆ ಕಾರ್ಯಕ್ರಮ ಇರೋದ್ರೆ 9 ಗಂಟೆಗೆ ನಾವು ಹೋಗ್ತಾ ಇದ್ದೀನಿ. ಅದಕ್ಕಾಗಿ ದಯವಿಟ್ಟು ಈ ಕಾರ್ಯಕ್ರಮ ಎಲ್ಲರೂ ಇನ್ನೂ ಬಹಳಷ್ಟು ನಾಯಕರ ಮುಂದುವರಿಸ್ತಾರೆ. ತಮ್ಮ ಅಪ್ಪಣೆ ಮೇರೆಗೆ ನಾನು ನಿರ್ವಹಿಸ್ತಾ ಇದ್ದೀನಿ. ತಮಗೆಲ್ಲ ವಂದಿಸಿ ನನ್ನ ಮಾತು ಮುಗಿಸೋ. ನಮಸ್ಕಾರ ಎಲ್ಲರಿಗೂ.